Hi, welcome back to my YouTube channel. ಸೊ ಇವತ್ತು ನನ್ನ ಟ್ರಿಪ್ ಲಾಸ್ಟ್ ಡೇ ಮತ್ತು ಫೈನಲ್ ಡೇ, ಇದು ಪಾರ್ಟ್ 4. ಸೊ ಈ ಪಾರ್ಟ್ 4ಅಲ್ಲಿ ಕಂಪ್ಲೀಟಾಗಿ ನನ್ನ ಟ್ರಿಪ್ ಹೇಗೆ ಮುಗೀತು, ಹೇಗೆ ಮನೆಗೆ ರೀಚ್ ಆದ್ವಿ ಅನ್ನೋದನ್ನ ಕಂಪ್ಲೀಟ್ ಡೀಟೇಲಿ ಈ ಟ್ರಿಪ್ಪಲ್ಲಿ ನಾನು ತೋರಿಸ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಬೇರೆ ವೀಡಿಯೋಸು ನೋಡಿ ನಿಮ್ಮ ಫ್ರೀ ಇದ್ದರೆ. ಸೊ ಮೋರೋವರ್ ನೋಡೋದಷ್ಟೇ ಅಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಕಂಪ್ಲೀಟ್ ಪಾರ್ಟ್ 4 ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೊತ್ತಲ್ಲ, ಫಸ್ಟು ನಾವು ವೇಲಾಂಗಣಿಯಿಂದ ಬೆಳಗ್ಗೆ ಎದ್ದು ವೇಲಾಂಗಣಿಯಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ರೂಮ್ ವೆಕೇಟ್ ಮಾಡಿ ನಾವು ಅಲ್ಲಿಂದ ವೇಲಾಂಗಣಿಯಲ್ಲಿ ಇನ್ನೊಂದು ಸತಿ ಚರ್ಚ್ಗೆ ಹೋಗಿ ಚರ್ಚ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ತಿಂದು ಅಲ್ಲಿಂದ ಡೈರೆಕ್ಟ್ ನಾವು ಹೊರಟಿದ್ದೆ ಪೂಂಡಿ ಮಾತಾ ಬಸ್ಲಿಕಾ ಚರ್ಚ್ಗೆ. ಇದು ಕಂಪ್ಲೀಟ್ಲಿ ಪವರ್ ಪ್ಯಾಕ್ಡ್ ಟ್ರಿಪ್ ಅಂತಲೇ ಹೇಳ್ಬೋದು, ಯಾಕಂದರೆ ಜಾಸ್ತಿ ಹೋಲಿ ಪ್ಲೇಸಸ್ಗೆ ಹೋಗ್ತಾ ಇದ್ದೀನಿ. ಇದು ತುಂಬ ಪವರ್ಫುಲ್ ಆಗಿರೋ ಚರ್ಚು. ಸೊ ವೇಲಾಂಗಣಿಯಿಂದ ನಮಗಿಲ್ಲಿ ಆಲ್ಮೋಸ್ಟ್ 1.5 or 2 hours ಆಗುತ್ತೆ ಜರ್ನಿ. ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಅಂತಲೇ ಹೇಳ್ಬೋದು. ನಾವು ಹರಕೆ ಇದ್ದಿದ್ದ ರೀಸನ್ನಿಂದ ನಾವಿಲ್ಲಿ ಬಂದೇ ಬರ್ತೀವಿ. ಯಾರೇ ವೇಲಾಂಗಣಿಗೆ ಹೋದ್ರೂ ಪ್ರೈವೇಟ್, ನಾನು ಕಂಪಲ್ಸರಿ ಸ್ಟ್ರೆಸ್ ಮಾಡ್ತಾಯಿದ್ದೀನಿ, ಪ್ರೈವೇಟ್ ವೆಹಿಕಲ್ಸಲ್ಲಿ ಅವ್ರಿಗೆ ಇಲ್ಲಿ ಬಂದು ಹೋಗೇ ಹೋಗ್ತಾರೆ. ಟ್ರೈನು ಬಸ್ಸಲ್ಲಾಗಿರೋರು ಬಂದಿರೋರು ಹೋಗಲ್ಲ, ಬಿಕಾಸ್ ಅವರು ತುಂಬ ರಿಸ್ಕ್ ಆಗುತ್ತೆ. ವೇಲಾಂಗಣಿಯಿಂದ ತಿರುಗಿ ಟ್ರೈನ್ ಹಿಡಿದು ತಿರುಗಿ ಪೂಂಡಿಗೆ ಬರಬೇಕು, ತಿರುಗಿ ಪೂಂಡಿಯಿಂದ ಸೊ ಅದು ತುಂಬ ಲಾಂಗ್ ಪ್ರಾಸೆಸ್ ಜರ್ನಿ ಆಗುತ್ತೆ ಅಂತ ಪ್ರೈವೇಟ್ ವೆಹಿಕಲ್ಸ್ ಮಾಡ್ಕೊಂಡು ಬಂದಿರೋರು ಮಾತ್ರನೇ ಬರ್ತಾರೆ. ಬಿಕಾಸ್ ನಾನು ನೋಡಿರೋದಷ್ಟೇ. ಇಲ್ಲ ನಾವು ಬರ್ತೀವಿ ಅನ್ನೋರು ಬಂದಿರೋರು ಇದ್ದಾರೆ, ಟ್ರೈನಲ್ಲಾಗಲಿ ಬಸ್ಸಲ್ಲಾಗಲಿ ಬಂದಿರೋರು ಇದ್ದಾರೆ. ಬಟ್ ಜಾಸ್ತಿ ಪ್ರೈವೇಟ್ ವೆಹಿಕಲ್ಸವ್ರು ಬಂದವರು ಇಲ್ಲಿಗೆ ಮೇಯ್ನ್ ವೇಲಾಂಗಣಿ ಆದಮೇಲೆ ಪೂಂಡಿಗೆ ಬಂದು ಅಡಕಲ್ ಮಾತಾ ಚರ್ಚ್ ಅಂತ ಇನ್ನೊಂದಿದೆ, ಅದು ಈ ವ್ಲಾಗಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿಗೆ ಬಂದು ಹೋಗ್ತಾರೆ. ಸೊ ಬನ್ನಿ, ಯಾಕೆ ತಡ ಮಾಡಿದ್ರೆ ನಿಮಗೆ ಒಂದು ಚರ್ಚ್ ಕಂಪ್ಲೀಟಾಗೆ ನಾನು ನಿಮಗೆ ತೋರಿಸ್ತೀನಿ. ಈ ಕಂಪ್ಲೀಟ್ ವಿಡಿಯೋ ನನಗೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು ನಮ್ಮಣ್ಣ. ಸೊ ನಮ್ಮ ಜೊತೆ ಡ್ರೈವಿಂಗ್ ಮಾಡ್ತಾಯಿದ್ರು ಅಂತ ಹೇಳ್ದಲ್ಲ, ಆ ಅಣ್ಣ ಕಂಪ್ಲೀಟಾಗಿ ನಾನು ಕ್ಯಾಪ್ಚರ್ ಮಾಡಿಕೊಟ್ರು ನೀಟಾಗೆ. ಸೊ ನಾನು ಹರಕೆ ಕೊಡಬೇಕಾಗಿದ್ದು, ಅವ್ರು ಹರಕೆ ಕೊಟ್ಟು ಬಂದು ನನಗಿದೆಲ್ಲ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು. ನಮ್ಮ ಅಕ್ಕನೂ ನಮ್ಮ ಅತ್ತೆ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು, ನಾನು ಹಿಂದೆ ನಮ್ಮ ಹಸ್ಬೆಂಡ್ ಜೊತೆ ಬರ್ತಿದ್ದೆ. ಅಣ್ಣ ಫೋನಲ್ಲಿ ಕಂಪ್ಲೀಟಾಗಿ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರು. ಇದು ತುಂಬ ಪವರ್ಫುಲ್ ಚರ್ಚು. ವೇಲಾಂಗಣಿ ಆಗಲಿ ಇದಾಗಲಿ ಪುಂಡಿ ಮಾತಾ ಚರ್ಚ್ ಆಗಲಿ, ನೀವು ಇಲ್ಲಿ ಏನೇ ಬೇಡಿದ್ರು ದೇವ್ರು ಇಲ್ಲ ಅಂದಿರ ಕೊಟ್ಟೇ ಕೊಡ್ತಾರೆ. ಬಟ್ ಆನ್ ಒನ್ ಕಂಡೀಷನ್. ಆ ಕಂಡೀಷನ್ ಅಂದರೆ ನಂಬಿಕೆಯಿಂದ ಕೇಳಿದವ್ರಿಗೆ ದೇವ್ರು ಯಾವತ್ತೂ ಇಲ್ಲ ಅನ್ನಲ್ಲ. ನೀವು ನಂಬಿಕೆ ಇಟ್ಟು ಕೇಳಿ, ನಿಮಗೆ ದೇವ್ರದು ಕೊಟ್ಟೇ ಕೊಡ್ತಾರೆ. ಸೊ ಅಲ್ಲಿಂದ ನಾವು ಹರಕೆ ಎಲ್ಲ ತೀರಿಸಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು, ಯಾಕಂದರೆ ಸ್ವಲ್ಪ ಎಲ್ರಿಗೂ ನಡೆದು ಸಾಕಾಯಿತು. ಸೊ ಕುತ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಅಲ್ಲಿಂದ ಮುಂದಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ, ಅದೇ ಅಡಕಲ್ ಮಾತಾ ಚರ್ಚ್ಗೆ. ಸೊ ಹೋಗ್ತಾ ಅಲ್ಲಿಂದ ಒಂದು 3 hours ಇಲ್ಲ 4 hours ಆಗುತ್ತೆ. ಸೊ ಹೋಗ್ತಾ ಹಂಗೆ ಎಲ್ಲರೂ ಮಾರ್ನಿಂಗ್ ಅಲ್ವಾ, ಎಲ್ಲರಿಗೂ ಮೋಡ್ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಆ್ಯಕ್ಟಿವೇಟ್ ಮೋಡ್ ಆನ್ ಅಂತ ಅವರೆಲ್ಲೂ ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾಯಂಕಾಲ ಆದರೆ ಎಲ್ರಿಗೂ ನಿದ್ದೆ ಬರುತ್ತೆ. ಸೊ ಬೆಳಗ್ಗೆ ಅಲ್ವಾ ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರು ಪಾಸಿಟಿವ್ ವೈಬ್ಸ್ ಆಗಲಿ, ಚರ್ಚಿಗೆ ಬೇರೆ ಹೋಗಿ ಬಂದಿರೋದು, ಆ ಎನರ್ಜಿ ಆಗಲಿ ಎಲ್ಲ ಅವ್ರದಲ್ಲಿ ಇದ್ದೇ ಇರುತ್ತೆ. ಸೊ ಟೈಮ್ ವೇಸ್ಟ್ ಮಾಡ್ದಿರ ಫುಲ್ ಡಾನ್ಸ್, ಅಲ್ಲಿ ಎಲ್ಲರೂ ಫುಲ್ ಡಾನ್ಸ್ ಆಡ್ತಾಯಿದ್ರು. ಈ ಟ್ರಿಪ್ ಅಂತೂ ನಮಗೆ ಮೆಮೊರಬಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಯಾರೊಬ್ಬರು ಆಗಲಿ ಕೋಪ ಮಾಡ್ಕೊಂಡಿರ, ಯಾರೊಬ್ಬರಾಗಲಿ ಜಗಳ ಆಡ್ದಿರ ಇದು ತುಂಬ ಚೆನ್ನಾಗಿತ್ತು. ಯಾಕಂದರೆ ಏನೇ ಟ್ರಿಪ್ ಆರ್ಗನೈಸ್ ಮಾಡಿದ್ರು ಒಬ್ಬರಲ್ಲ ಒಬ್ಬರು ಕೋಪ ಮಾಡ್ಕೊತಾರೆ, ಇಲ್ಲ ಒಬ್ಬರಲ್ಲ ಒಬ್ಬರು ಸ್ಟ್ರೆಸ್ ಲೈಫ್, ಸ್ವಲ್ಪ ಸ್ಟ್ರೆಸ್ ಆಗಿರ್ತಾರೆ, ಸೊ ಬೇಜಾರಾಗಿರ್ತಾರೆ. ಈ ಟ್ರಿಪ್ಪಲ್ಲಿ ಆ ಥರದ್ದು ಯಾವುದೂ ಇದ್ದಿಲ್ಲ. ಎಲ್ಲರೂ ಅಷ್ಟೇ ಅವ್ರ ಸ್ಟ್ರೆಸ್ನ ಆಚೆ ಇಟ್ಟು ಅವರ ಎನರ್ಜಿನ ಕಂಪ್ಲೀಟಾಗಿ ಟ್ರಿಪ್ಪಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದು ಪಾಸಿಟಿವ್ ವೈಬ್ಸಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಈ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಯಿತು. ಈ ಟ್ರಿಪ್ ಅಂತೂ ಮೆಮೊರಬಲ್ ಅಂತಲೇ ಹೇಳ್ಬೋದು. ಇನ್ನೊಂದು ಸತಿ ನಾವು ಈ ಥರ ಇದೇ ಪ್ಲೇಸ್ಗೆ ಹೋಗಿಲ್ಲ ಅಂದ್ರೂ
ಹೋಗಿಲ್ಲ ಅಂದ್ರೂ ಎಲ್ಲರ ಮೂಡ್ಸ್ ಒಂದೇ ಥರ ಇರಲ್ಲ. ನಿಮ್ಗೆ ಗೊತ್ತಿರೋಂಗೆ ಈಚ್ ಪರ್ಸನ್ ಆ್ಯಸ್ ಡಿಫ್ರೆಂಟ್ ಮೂಡ್ ಸ್ವಿಂಗ್ಸ್ ಅಂತಲೇ ಹೇಳ್ಬೋದು. ಬಟ್ ಈ ಸತಿ ಬೈ ಗಾಡ್ ಗ್ರೇಸ್ ಎಲ್ರದ್ದು ಹ್ಯಾಪಿ ಮೂಡಲ್ಲಿ ನಾವು ಈ ಟ್ರಿಪ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಸೊ ಜಾಗ ಚಿಕ್ಕದ್ರಿಂದ ಒಬ್ಬರು ಇಬ್ಬರು ಇಲ್ಲ 3 ಜನ ಲಾಸ್ಟು ಡ್ಯಾನ್ಸ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಹಂಗೆ ಆಲ್ಟರ್ನೇಟಾಗಿ ಶಿಫ್ಟ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಕೆಲವರು ಸೀಟ್ ಹತ್ರ ನಿಂತ್ಕೊಂಡೇ ಡ್ಯಾನ್ಸ್ ಮಾಡಿದ್ರು. ಬಟ್ ಜಾಸ್ತಿ ಹೊತ್ತು ನಿಂತ್ಕೊಂಡು ಅಲ್ಲಿ ಸೀಟ್ ಹತ್ರ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಎನಿವೇಸ್ ನಮಗೆ ಫೈನಲಿ ನಮಗೇನಂದರೆ ಎಂಜಾಯ್ ಮಾಡಬೇಕು ಅಷ್ಟೇ. ಸೊ ಅದನ್ನು ನಾವು ಕಂಪ್ಲೀಟಾಗೆ ಪವರ್ ಪ್ಯಾಕ್ಡ್ ಟ್ರಿಪ್ಪಲ್ಲಿ ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ಈ ಟ್ರಿಪ್ ಆರ್ಗನೈಸ್ ಮಾಡಿದ್ದು ಬಂದು ನಮ್ಮ ಭಾವನು ಮತ್ತು ನಮ್ಮ ಮಮ್ಮಿ. ಸೊ ಈ ಪಾಂಡಿಚೇರಿ ಐಡಿಯಾ ಎಲ್ಲ ಆ್ಯಕ್ಚುಲಿ ನಾವು 1 ಡೇ ಆಫ್ ಪಾಂಡಿಚೇರಿಯಲ್ಲಿ ಇರೋಣ ಅಂದ್ಕೊಂಡ್ವಿ. ಬಟ್ ನಮ್ಮ ಭಾವ ಇಲ್ಲ 2 ಡೇಸ್ ಅಲ್ಲೇ ಹಾಲ್ಟ್ ಆಗೋಣ ಅಂತ ಅಲ್ಲೇ ಹಾಲ್ಟ್ ಆಗಿ ನಾವು ಡಿಫ್ರೆಂಟ್ ಪ್ಲೇಸ್ ನೋಡಿದಲ್ಲೇ ಇದು ಕಂಪ್ಲೀಟ್ಲಿ ಪೂಂಡಿ ಮಾತಾ ಬಸ್ಲಿಕಾ ಚರ್ಚ್ ನಾನು ನಿಮಗೆ ತೋರಿಸ್ತಿರೋದು. ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದ್ವಿ. ಎಲ್ರಿಗೂ ಹೊಟ್ಟೆ ಹಸಿ ಆಯಿತು. ಕುಂಡಿ ಹೊಟ್ಟೆ ಹಸಿ ಆಗಿರುತ್ತೆ. ಸೊ ಸ್ವಲ್ಪ ಸ್ನ್ಯಾಕ್ಸ್ಗಂತ ನಿಲ್ಲಿಸಿದ್ವಿ. ನಾನು ಹೇಳಿದ್ನಲ್ವ ಡ್ರೈವಿಂಗ್ ಮಾಡಿದ್ರು ಅಂತ, ಅದು ಇವರೇ. ಸೊ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ಅನ್ನೋ ರೀಸನ್ಗೋಸ್ಕರ ಸರಿ ನಾನು ಶಾಪ್ಕೀಪರಾಗಿ ಸೆಲ್ ಮಾಡ್ತೀನಿ, ನಿಮ್ಗೇನು ಬೇಕು ತೊಗೊಳ್ಳಿ ಅಂತ ಹೇಳ್ತಿದ್ರು. ಆಮೇಲೆ ನಮ್ಮ ಭಾವನು ನಮ್ಮ ಹಸ್ಬೆಂಡು ಶಾಪ್ ಮಾಡ್ತಿದ್ರು. ಇವರಿಬ್ಬರೇ ನಮಗೆ ಕಂಪ್ಲೀಟಾಗಿ ನಮ್ಮ ಟ್ರಿಪ್ಪು ಸೇಫಾಗಿರೋಕ್ಕೆ ರೀಸನ್ ಇವರಿಬ್ಬರೇ ಮೇನ್ಲಿ. ಇವರು ಮಲ್ಕೊಂಡಾಗ ಅವ್ರು ಓಡಿಸ್ತಿದ್ರು, ಅವ್ರು ಮಲ್ಕೊಂಡಾಗ ಇವ್ರು ಓಡಿಸ್ತಿದ್ರು. ಬಟ್ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಇವರಿಬ್ಬರಿಗೆ ನಾವು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಬಿಕಾಸ್ ನಮ್ಮ ಮನೆ ಹತ್ರ ಪಿಕ್ ಮಾಡಿ ನಾವು ರಿಟರ್ನ್ ಬಂದು ಮನೆ ಹತ್ರ ಡ್ರಾಪ್ ಮಾಡೋರ್ಗು ನಮ್ಮ ತುಂಬ ಸೇಫಾಗೆ ಡ್ರೈವ್ ಮಾಡಿ ನಮ್ಮ ಟ್ರಿಪ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರು. ನಾವು ಯಾವುದೇ ಒಂದು ಎಕ್ಸ್ಟ್ರಾ ಪ್ಲೇಸಸ್ಗೆ ಹೋಗ್ಬೇಕಂದ್ರೂ ಅವ್ರು ಯಾವುದೇ ಹೆಸಿಟೇಷನ್ ಇಲ್ದಿರ ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಡು ಹೋದರು. ಇನ್ನು ಅವರೇ ಬೇರೆ ಪ್ಲೇಸಸ್ ಕೂಡ ತೋರಿಸಿದ್ರು. ಸೊ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅದಾದಮೇಲೆ ಮುಂದಕ್ಕೆ ನಮ್ಮ ಪಯಣ ಬಂದು ಅಡಕಲ್ ಮಾತಾ ಚರ್ಚ್ ಅಂತ. ಇದು ನಾನು ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಫಸ್ಟ್ ಟೈಮ್ ಅನಿಸುತ್ತೆ ಇಲ್ಲಿಗೆ ಬಂದಿದ್ದು. ತುಂಬ ಚೆನ್ನಾಗಿತ್ತು. ನನಗೆ ಮದರ್ ಮೇರಿದು ಆ ಸ್ಟ್ಯಾಚು ತುಂಬ ಹೈಟಾಗಿತ್ತು. ಇದು ತುಂಬ ಪವರ್ಫುಲ್ ಚರ್ಚ್ ಅಂತೆ. ಸೊ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದು. ನಂಗೆ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಒಳಗಡೆ ಎಲ್ಲ ಹೋಗಿ ಹರಕೆ ಎಲ್ಲ ಕೊಟ್ಟು ಆಚೆ ಬಂದ್ವಿ. ಚರ್ಚ್ ಅಂತ ಫಸ್ಟ್ ಟೈಮ್ ನೋಡಿದ್ದಲ್ವ, ಸೊ ಅದಕ್ಕೆ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡೆ. ಈ ಚರ್ಚ್ ಅಂದರೆ ಪ್ರತಿಯೊಂದು ಚರ್ಚ್ ವೇಲಾಂಗಣಿಯಲ್ಲಾಗಲಿ ಪೂಂಡಿಯಲ್ಲಾಗಲಿ ಇಲ್ಲ ಅಡಕಲ್ ಮಾತಾ ಚರ್ಚಲ್ಲಾಗಲಿ ಅದರದ್ದೇ ಆದ ಒಂದು ವಿಶೇಷತೆ ಇರುತ್ತೆ. ಸೊ ಅದರದ್ದೇ ಆದ ಒಂದು ಪವರ್ಫುಲ್ ಕಂಪ್ಲೀಟ್ ಜರ್ನಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ಚರ್ಚ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ನಿಮ್ಗೆ ಅದು ಪ್ರತಿಯೊಂದು ಚರ್ಚ್ದು ಹಿಸ್ಟ್ರಿ ಬೇಕಾದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ಶಾರ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಈ ಥರ ಇತ್ತು ಚರ್ಚ್ ಅಂತೂ. ನಾನು ನೋಡಿ ಫುಲ್ ಖುಷಿ ಆಗೋದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಪ್ಲ್ಯಾಂಡಾಗೆ ಕಟ್ಟಿದ್ದಾರೆ ಅಂತ. ನನಗೂ ಈ ಹಿಸ್ಟ್ರಿ ಎಲ್ಲ ತಿಳ್ಕೊಳೋಕೆ ತುಂಬ ಇಷ್ಟ. ಇದು ಫಸ್ಟ್ ಟೈಮ್ ಬಂದಿದ್ನಲ್ವ. ಸೊ ಏನಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ಚರ್ಚ್ ಕಟ್ಟಿದ್ದಾರೆ, ಏನು ರೀಸನ್ನು ಅಂತ ಎಲ್ಲ ಕಂಪ್ಲೀಟಾಗಿ ಅಲ್ಲಿ ಒಂದು ಬೋರ್ಡ್ ಮೇಲೆ ಎಲ್ಲ ಕಂಪ್ಲೀಟಾಗಿ ಬರೆದಿದ್ರು. ಅದನ್ನು ನಾನು ನೋಡಿ ಎಲ್ಲ ಓದ್ಕೊಂಡು ಓಕೆ ಈ ರೀಸನ್ನಿಂದ ಈ ಚರ್ಚನ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ನೋಡಿ ಈ ಸ್ಟ್ಯಾಚು ಒಂದು ಸಖತ್ತಾಗಿತ್ತು, ತುಂಬ ಹೈಟ್ ಇತ್ತು. ಬಟ್ ಅದು ಆ ದೇವ್ರ ಸ್ಟ್ಯಾಚುವಲ್ಲಿ ಆ ಮಕ್ಕದಲ್ಲಿರೋ ಕಳೆ ದೇವ್ರದ್ದು ನಿಜವಾಗ್ಲೂ ಎತ್ತಿ ಕಾಣಿಸ್ತೈತೆ. ನನಗೆ ಅದು ತುಂಬ ಮನಸ್ಸಂದರೆ ತುಂಬ ಇಷ್ಟ ಆಯ್ತು. ನಮ್ಮ ಹಸ್ಬೆಂಡ್ ಅಲ್ಲೇ ಹೇಳ್ಬಿಟ್ರು ಇದು ನನಗೆ ತುಂಬ ಇಷ್ಟ ಆಯಿತು ಪ್ಲೇಸ್, ಯಾಕಂತ ಗೊತ್ತಿಲ್ಲ, ನನಗೆ ಈ ಪ್ಲೇಸ್ ಅಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ. ಸೊ ಅಲ್ಲಲ್ಲೂ ನಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಏನು ಲಾಂಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಸ್ವಲ್ಪನೇ ನಾನು ಹೊಸ್ದಾಗಿ ಬಂದಿರೋದ್ರಿಂದ ನಾನು ಫಸ್ಟು ಅಲ್ಲಿ ನೋಡೋ ಖುಷಿಯಲ್ಲಿದ್ದೆ ಹೊರತು ನನಗೆ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದಿಲ್ಲ. ಬಟ್ ನಾನು ಹೇಳಿದ್ನಲ್ವ, ನಮ್ಮ ಅಣ್ಣ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಟ್ರು. ಸ್ವಲ್ಪ ವೀಡಿಯೋ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇದೇ ಆ ದೊಡ್ಡ ಸ್ಟ್ಯಾಚು, ನಾನು ಫೋಟೋ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಅದಾದಮೇಲೆ ನಮ್ಮ ಪಯಣ ಮುಂದಕ್ಕೆ ನಾವು ಅಲ್ಲಿಂದ ಹೊರಡೋ ಹೊತ್ತಿಗೆ ಫುಲ್ಲು ಎಕ್ಸಾಸ್ಟ್ ಆಗಿದ್ವಿ. ಇನ್ನೊಂದು ಡಿನ್ನರ್ ತಿನ್ನಬೇಕಾಗಿತ್ತು, ಟೈಮ್ ಬೇರೆ ಆಗಿತ್ತು. ಸೊ ಅಲ್ಲೇ ಮುಂದೆ ಹೋಗ್ತಾ ಡಿನ್ನರ್ಗೆ ಸ್ಟಾಪ್ ಮಾಡಿ ಹೋಗಿ ಕಂಪ್ಲೀಟಾಗಿ ಡಿನ್ನರ್ ತಿಂದು ಅಲ್ಲೂ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಟಾಡಿ ಮುಂದಿನ ಪಯಣ ನಮ್ಮ ಮನೆ ಕಡೆಗೆ. ಸೊ ಎಲ್ಲೇ ಹೋದ್ರೂ ಲಾಸ್ಟ್ ನಮಗೆ ನಮ್ಮ ಮನೆಯೇ
ಚೆಂದ ಅಲ್ವಾ. ಸೊ ಡಿನ್ನರೆಲ್ಲ ಮುಗಿಸ್ಕೊಂಡು ಯಾಕಂದರೆ ಇದು ನಮಗಿದೊಂದೇ ಹೋಟೆಲ್ ಲಾಸ್ಟ್ ಇದ್ದಿದ್ದು, ಬಿಕಾಸ್ ನಾವು ಊಟಕ್ಕೆ ನಿಲ್ಲಿಸಿದಾಗ ಆಲ್ಮೋಸ್ಟ್ 10:30 ಆಗಿತ್ತು. ಇದು ಒಂದೇ ಹೋಟೆಲ್ ಓಪನ್ ಇದ್ದಿದ್ದು, ಥ್ಯಾಂಕ್ ಗಾಡ್ ಇದರೊಂದಲ್ಲೇ ಊಟ ಸಿಕ್ತಂತ. ಬಟ್ ಚೆನ್ನಾಗಿತ್ತು ಹೋಟೆಲ್, ಏನು ಅಷ್ಟೇನು ಮೋಸ ಅನ್ನೋದೆಲ್ಲ ಏನಿಲ್ಲ. ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದರು, ತುಂಬ ಅಂದರೆ ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದರು. ಹೋಟೆಲ್ಲು ತಮಿಳ್ನಾಡಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಓಕೆ ಅಂತಲೇ ಹೇಳ್ಬೋದು ಈ ಥರ. ಸೊ ಹೋಗಿ ಎಲ್ಲರೂ ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾನು ಸ್ವಲ್ಪ ವೀಡಿಯೋಸೆಲ್ಲ ಹೋಟೆಲ್ದು ವೀಡಿಯೋಸೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಅವರೆಲ್ಲ ಆಚೆ ನಿಂತ್ಕೊಂಡು ಏನೋ ಮಾತಾಡ್ತಾಯಿದ್ರು. ಎಲ್ಲರೂ ಊಟ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರು. ನಾನು ಮೀನ್ವೈಲ್ ನನ್ನ ವೀಡಿಯೋಸ್ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಸೊ ಇದೆಲ್ಲ ನಾವು ಊಟ ಮುಗ್ಸೋಕ್ಕೆ ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬಂದು ಕೂತ್ಕೊಂಡಿದ್ವಲ್ಲ, ಆವಾಗ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಬಾಯ್ಸ್ ಇನ್ನೂ ಯಾರೂ ಬಂದಿದ್ದಿಲ್ಲ. ಸೊ ಇಲ್ಲಿ ಜೂನಿಯರ್ ಕುಪ್ಪಣ್ಣ ನಾಮಕ್ಕಲ್ಲಲ್ಲಿ ನಾವು ಡಿನ್ನರ್ ಮುಗಿಸಿ ಫೈನಲಿ ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಮೇಕ್ ಶ್ಯೂರ್ ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.